ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮೂಲಂಗಿ ಪಲ್ಯ. ತುರಿದ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ತುಂಬಾ ರುಚಿಯಾಗಿ ಮತ್ತು ಒಂದು ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಮೂಲಂಗಿ ಇಷ್ಟ ಇಲ್ಲ ಅನ್ನೋರು ಮತ್ತೆ ಕೇಳಿ ಹಾಕ್ಸ್ಕೋತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಸುಲಭ ಮತ್ತು ಇದು ಎಲ್ಲ ಸೀಸನ್ನಲ್ಲೂ ಸಿಗುವಂತಹ ತರಕಾರಿ ಕೂಡ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಅರ್ಧ ಟೀ ಸ್ಪೂನ್ ಹಾಕೋತಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಉದ್ದುದ್ದಾಗಿ ಕಟ್ ಮಾಡಿದಂತಹ 2 ಈರುಳ್ಳಿನ ಹಾಕೊಂಡಿದ್ದೀನಿ. ಕಟ್ ಮಾಡಿದಂತಹ 4-5 ಹಸಿರು ಮೆಣಸಿನಕಾಯಿ ಹಾಕೋತಿದ್ದೀನಿ. ಒಣ ಮೆಣಸಿನಕಾಯಿನೂ ಹಾಕೋಬಹುದು. ಮತ್ತೆ ಇದಕ್ಕೆ ಕರಿಬೇವು ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಇದೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಮೂಲಂಗಿಯಲ್ಲಿ ಗೊಜ್ಜು ಮತ್ತು ಚಟ್ನಿ ಕೂಡ ಮಾಡ್ಬೋದು. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ರೆಸಿಪಿಯಲ್ಲಿ ತಿಳಿಸ್ಕೊಡ್ತೀನಿ. 1 ಪ್ಲೇಟ್ ಮೂಲಂಗಿನ ಈ ಥರ ದೊಡ್ಡ ಹೋಲಲ್ಲಿ ತುರಿದು ಇಟ್ಕೊಂಡಿದ್ದೀನಿ. 4 ದೊಡ್ಡ ಸೈಜ್ ಮೂಲಂಗಿನ ತಗೊಂಡಿದ್ದೆ, ಅದನ್ನೇ ತುರಿದಿದ್ದೀನಿ. ದೊಡ್ಡ ಸೈಜಲ್ಲಿ ತುರಿದಿರೋದ್ರಿಂದ ತಿನ್ನೋಕೆ ಚೆನ್ನಾಗಿರುತ್ತೆ. ದೊಡ್ಡ ಹೋಲಲ್ಲಿ ತುರಿದಿರೋದ್ರಿಂದ ಕಮ್ಮಿನೇ ನೀರಿನಾಂಶ ಕೂಡ ಅದು ಬಿಡುತ್ತೆ, ಅಂದರೆ ನೀರಿನಾಂಶ ಕೂಡ ಎಲ್ಲೂ ಹೋಗಲ್ಲ. ಇವೆರಡನ್ನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಮೂಲಂಗಿಯಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಹೀಗೆ ಇದನ್ನು 8-10 ನಿಮಿಷ ಕಡಿಮೆ ಉರಿಲಿ ಬೇಯಿಸ್ಕೊಳ್ಬೇಕು. ಅವಾಗವಾಗ ಸೌಟಿಂದ ಕೈ ಆಡಿಸ್ತಿರ್ಬೇಕು. ಈಗ ಇದಕ್ಕೆ 3 ಟೀ ಸ್ಪೂನ್ ಶೇಂಗಾ ಪುಡಿಯನ್ನು ಹಾಕೋತಿದ್ದೀನಿ. ಇಲ್ಲ ಅಂದರೂ ನಡೆಯುತ್ತೆ. ಇದು ರೋಟಿ ಮತ್ತು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಪಲ್ಯ ಮಾಡ್ತಿರ್ಬೇಕಾದ್ರೂ ಆದಷ್ಟು ಕಡಿಮೆ ಉರಿಲೇ ಇರಬೇಕು, ಯಾಕಂದರೆ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಇದು ತುಂಬಾ ಸಿಂಪಲ್ ರೆಸಿಪಿ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ಕೂಡ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ವೈಟ್ ಆಗಿದೆ ಅಂದರೆ ಇದಕ್ಕೆ ಅರಿಶಿನ ಮತ್ತು ಖಾರದ ಪುಡಿನೂ ಹಾಕೋಬಹುದು. ನಿಮಗೆ ಇಷ್ಟ ಆಗೋ ಥರ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ಈಗ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಮತ್ತು ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಈ ಮೂಲಂಗಿಯಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ ಅಂಶ ಕೂಡ ಇದೆ. ಇದರಲ್ಲಿ ನಾರಿನಾಂಶ ಇರೋದರಿಂದ ಡೈಜೆಷನ್ಗೂ ತುಂಬ ಸಹಾಯ ಮಾಡುತ್ತದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.